ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಗುರುವಾರ ಸಂಜೆ ಇಡೀ ಜಿಲ್ಲೆಯನ್ನೇ ನಡುಗಿಸುವಂತಹ ಒಂದು ಘೋರ ದುರಂತ ನಡೆದಿದೆ. ನೂರಾರು ಜನ ಓಡಾಡ್ತಾ ಇದ್ದ ಬಿಸಿ ರೋಡ್ನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲೇ ಯುವತಿಯೊಬ್ಬಳನ್ನ ತಲವಾರಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಜನರೆಲ್ಲ ನೋಡ್ತಿದ್ದಂತೆ ನಡೆದ ಈ ದಾರುಣ ಕೃತ್ಯದ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಹೌದು, ಕ್ರೂರ ಹಂತಕನ ತಲವಾರಿಗೆ ಬಲಿಯಾದ ಆ ದುರ್ದೈವಿ ಯುವತಿಯ ಹೆಸರು ಲಾವಣ್ಯ. 21ರಿಂದ 25 ವರ್ಷದ ಪ್ರಾಯದ ಲಾವಣ್ಯ ಕಕ್ಕೆಪದವು ಸಮೀಪದ ಕೊಡಂಗಿಯ ನಿವಾಸಿ ಬಾಳಪ್ಪ ಗೌಡ ಎಂಬವರ ಮಗಳು. ಈಕೆ ಕಲ್ಲಡ್ಕದ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ನರ್ಸ್ ಆಗಿ ಕೆಲಸ ಮಾಡಿಕೊಂಡು ತನ್ನ ಸ್ವಾವಲಂಬಿ ಜೀವನ ನಡೆಸುತ್ತಿದ್ಲು. ಹಾಗಾದ್ರೆ ಸಾರ್ವಜನಿಕರ ಎದುರೇ ಇಷ್ಟೊಂದು ಭೀಕರವಾಗಿ ಲಾವಣ್ಯಳನ್ನ ಕೊಚ್ಚಿ ಕೊಂದ ಆ ಪಾಪಿ ಯಾರು ಗೊತ್ತಾ? ಆತನ ಹೆಸರು ಚೇತನ್. ಬೆಳ್ತಂಗಡಿ ತಾಲೂಕಿನ ಓಡೆಳ್ನಾಳ ಗ್ರಾಮದ ನಿವಾಸಿ. ಈ ಚೇತನ್ ಮೃತ ಲಾವಣ್ಯಳ ದೂರದ ಸಂಬಂಧಿಯಾಗಿದ್ದ ಅಂತ ತಿಳಿದು ಬಂದಿದೆ. ಲಾವಣ್ಯಳನ್ನ ಈತ ಏಕಪಕ್ಷೀಯವಾಗಿ ಅಂದ್ರೆ ಒನ್ ಸೈಡ್ ಲವ್ ಮಾಡ್ತಿದ್ದ ಎನ್ನಲಾಗಿತ್ತು. ಇದೇ ಈ ಭೀಕರ ಕೃತ್ಯಕ್ಕೆ ಕಾರಣ ಅಂತ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಗುರುವಾರ ಸಂಜೆ ಎಂದಿನಂತೆ ಲಾವಣ್ಯ ತನ್ನ ಕ್ಲಿನಿಕ್ ಕೆಲಸ ಮುಗಿಸಿ ಮನೆಗೆ ಹೋಗೋದಕ್ಕೆ ಬಿಸಿ ರೋಡ್ ಬಸ್ ನಿಲ್ದಾಣಕ್ಕೆ ಬಂದಿದ್ಲು. ಕಕ್ಕೆ ಪದವಿಗೆ ಹೋಗುವ ಬಸ್ ಹತ್ತಿ ಸೀಟಿನಲ್ಲಿ ಕುಳಿತಿದ್ದಾಗ ಲಾವಣ್ಯಳಿಗೆ ಏನೋ ಅಪಾಯದ ಮುನ್ಸೂಚನೆ ಸಿಕ್ಕಿದೆ. ತಕ್ಷಣವೇ ಅವರು ತಮ್ಮ ಸಂಬಂಧಿಯೊಬ್ಬರಿಗೆ ಫೋನ್ ಮಾಡಿ ನನ್ನ ಪಕ್ಕ ಒಬ್ಬ ಯುವಕ ಬಂದು ಕುಳಿತಿದ್ದಾನೆ ಅಂತ ಆತಂಕದಿಂದ ಹೇಳಿದ್ದಾರೆ. ಆದ್ರೆ ಅಷ್ಟರಲ್ಲೇ ಫೋನ್ ಕಟ್ ಆಗಿದೆ. ಆ ಕಡೆ ಫೋನ್ ಕಟ್ ಆಗ್ತಾ ಇದ್ದಂತೆ ಇತ್ತ ಆರೋಪಿ ಚೇತನ್ ತನ್ನ ಬ್ಯಾಗ್ನಿಂದ ತಲವಾರನ್ನ ಹೊರತೆಗೆದಿದ್ದಾನೆ. ಇದನ್ನ ಕಂಡು ಗಾಬರಿಯಾದ ಲಾವಣ್ಯ ಬಸ್ನಿಂದ ಕೆಳಗಿಳಿದು ಜೀವ ಉಳಿಸಿಕೊಳ್ಳೋದಕ್ಕೆ ಓಡಿದ್ದಾರೆ. ಆದ್ರೆ ಆ ಕಾಮುಕ ಚೇತನ್ ಸುಮ್ಮನೆ ಬಿಡ್ಲಿಲ್ಲ. ನಡು ರಸ್ತೆಯಲ್ಲೇ ಸಾರ್ವಜನಿಕರ ಕಣ್ಣೆದುರೇ ಆಕೆಯನ್ನ ಬೆನ್ನಟ್ಟಿ ಹೋಗಿ ಕುತ್ತಿಗೆಯ ಹಿಂಭಾಗಕ್ಕೆ ತಲವಾರಿನಿಂದ ಜೋರಾಗಿ ಕಡಿದು ಹಾಕಿದ್ದಾನೆ. ತಲವಾರಿನ ಬಲವಾದ ಏಟಿಗೆ ತೀವ್ರ ರಕ್ತದ ಮಡುವಿನಲ್ಲಿ ಬಿದ್ದ ಲಾವಣ್ಯಳನ್ನ ಅಲ್ಲಿದ್ದ ಸಾರ್ವಜನಿಕರು ತಕ್ಷಣವೇ ಬಂಟ್ವಾಳದ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿದ್ರು. ಆದ್ರೆ ತೀವ್ರ ರಕ್ತಸ್ರಾವದಿಂದಾಗಿ ಚಿಕಿತ್ಸೆ ಫಲಕಾರಿಯಾಗದೆ ಲಾವಣ್ಯ ಆಸ್ಪತ್ರೆಯಲ್ಲೇ ಕೊನೆಯುಸಿರೆಳೆದಿದ್ದಾರೆ ಅಂತ ವೈದ್ಯರು ದೃಢಪಡಿಸಿದ್ದಾರೆ. ಇತ್ತ ಇಷ್ಟೆಲ್ಲ ಭೀಕರ ಕೃತ್ಯ ಎಸಗಿದ ಹಂತಕ ಚೇತನ್ ಕೃತ್ಯಕ್ಕೆ ಬಳಸಿದ್ದ ತಲವಾರನ್ನ ರಸ್ತೆಯಲ್ಲೇ ಎಸೆದು ತಾನು ತಂದಿದ್ದ ಐ10 ಕಾರಿನಲ್ಲಿ ಅಲ್ಲಿಂದ ಕ್ಷಣಾರ್ಧದಲ್ಲೇ ಎಸ್ಕೇಪ್ ಆಗಿದ್ದಾನೆ. ಈ ಘಟನೆಯಿಂದ ಇಡೀ ಬಸ್ ನಿಲ್ದಾಣದಲ್ಲಿ ಕೆಲಕಾಲ ಭಾರಿ ಆತಂಕ ಮತ್ತು ಭಯದ ವಾತಾವರಣ ಸೃಷ್ಟಿಯಾಗಿತ್ತು. ಘಟನೆಯ ವಿಷಯ ತಿಳಿಯುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಅರುಣ್ ಕೆ ಅವರು ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಇವರ ಜೊತೆಗೆ ಎಎಸ್ಪಿ ಯಶ್ ಕುಮಾರ್ ಶರ್ಮಾ, ಬಂಟ್ವಾಳ ನಗರ ಠಾಣೆಯ ಇನ್ಸ್ಪೆಕ್ಟರ್ ಅನಂತ ಪದ್ಮನಾಭ, ಪಿಎಸ್ಐ ಸಂದೀಪ್ ಶೆಟ್ಟಿ ಮತ್ತು ಟ್ರಾಫಿಕ್ ಪಿಎಸ್ಐ ಆದರ್ಶ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಎಸ್ಪಿ ಡಾಕ್ಟರ್ ಅರುಣ್ ಕೆ, ಆರೋಪಿಯ ಪತ್ತೆಗಾಗಿ ಈಗಾಗಲೇ ವಿಶೇಷ ಪೊಲೀಸ್ ತಂಡವನ್ನ ರಚಿಸಲಾಗಿದೆ ಮತ್ತು ಬಂಟ್ವಾಳ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಾಗಿ ತೀವ್ರ ಶೋಧ ನಡೆಸಲಾಗ್ತಿದೆ ಅಂತ ತಿಳಿದು ಬಂದಿದೆ. ಒಟ್ನಲ್ಲಿ ಈ ಒನ್ ಸೈಡ್ ಲವ್ ಎಂಬ ಹುಚ್ಚುತನಕ್ಕೆ ಕೇವಲ 21 ವರ್ಷದ ಮತ್ತೊಂದು ಬಡ ಜೀವ ಬಲಿಯಾಗಿದೆ. ಇಡೀ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದ ಈ ಹಂತಕ ಚೇತನ್ ಪೊಲೀಸರ ಬಲೆಗೆ ಯಾವಾಗ ಬೀಳ್ತಾನೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದೇ ರೀತಿಯ ಪ್ರಮುಖ ಸುದ್ದಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.